ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಗೌರಿಬಿದನೂರು ವತಿಯಿಂದ ಇಡುಗೂರು ಸರ್ಕಾರಿ ಶಾಲೆಯಲ್ಲಿ ಈ ದಿನ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳಾದ ನಾಗರಾಜ್ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಮಕ್ಕಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಮಕ್ಕಳಿಗೆ ಗಿಡ ನಾಟಿ ಮಾಡುವುದರ ಜೊತೆಗೆ ನಿರ್ವಹಣೆ ನೀಡುವ ಬಗ್ಗೆ, ಶಾಲಾ ಕೈತೋಟ ರಚನೆಯ ಬಗ್ಗೆ, ಮನೆಯಂಗಳದಲ್ಲಿ ಗಿಡ ನಾಟಿ ಮಾಡುವ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿದರು. ಶಾಲೆಯ ಮುಖ್ಯ ಶಿಕ್ಷಕರು ಆದಂತಹ ಪ್ರಕಾಶ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಶುಭ ಹಾರೈಸಿದರು. ಸಹ ಶಿಕ್ಷಕರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಊರಿನ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಇತರೆ ಮುಖಂಡರುಗಳು, ಸೇವಾ ಪ್ರತಿನಿಧಿಯವರು, ಪುಟಾಣಿ ಮಕ್ಕಳು ಉಪಸ್ಥಿತರು ಇದ್ದರು. ಕಾರ್ಯಕ್ರಮದಲ್ಲಿ ನಿರ್ವಹಣೆಯನ್ನು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅಶ್ವಿನಿರವರು ನೆರವೇರಿಸಿಕೊಟ್ಟರು. ಗಿಡಗಳನ್ನ ನಾಟಿ ಮಾಡಿ, ಹಾಗೆ ನಿಮ್ಗೆ ಎಲ್ಲಿ ಜಾಗ ಇದೆ, ನಿಮ್ಮ ಮನೆಯ ಹಿಂದೆ ಮುಂದೆ ಹಿತ್ತಲಲ್ಲಿ ಅಥವಾ ಹೊಲದಲ್ಲಿ ಎಲ್ಲಿ ಜಾಗ ಇದೆ ಅಲ್ಲಿ ನಾಟಿ ಮಾಡಿ ಗಿಡವನ್ನು ಬೆಳೆಸಬೇಕು. ಇಲ್ಲೆಲ್ಲ ಮರ ಆಗಿದೆ ಅಲ್ವಾ, ಇಲ್ಲೆಲ್ಲ ಮರ ಕಾಣ್ತಿದ್ದೇವಲ್ಲ ನಾವು, ಇದು ಯಾರು ನಾಟಿ ಮಾಡಿದ್ರು? ಹಿರಿಯರು. ಯಾರು ನಾಟಿ ಮಾಡಿದ್ದು ಹೇಳಿ? ಹಿರಿಯರು. ಯಾರು ನಾಟಿ ಮಾಡಿದ್ದು? ಯಾರಿಗಾದ್ರೂ ಗೊತ್ತಿದ್ಯಾ? ಹಳೆ ವಿದ್ಯಾರ್ಥಿಗಳು ಶಾಲೆಗೆ ಬಂದು ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಗಿಡ ನಾಟಿ ಮಾಡಿ ಇವತ್ತು ಮರ ಆಗಿ ಬೆಳೆದಿದೆ. ನಿಮ್ಮ ಅಣ್ಣಂದಿರು, ನಿಮ್ಮ ಅಪ್ಪಂದಿರು ಏನು ಇಲ್ಲಿ ಶಾಲೆಯಲ್ಲಿ ಕಲ್ತಿದ್ದಾರೆ, ಅವರು ಗಿಡ ನಾಟಿ ಮಾಡಿದ್ರಿಂದ ನಿಮ್ಗೆಲ್ಲ ಇವತ್ತು ನೆರಳಾಗಿದೆ. ಇವತ್ತು ಸರ್ ಅವರು ಮಾತಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಮುಂದಿನ ಈ ಒಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಇಲ್ಲಿ ಕೊನೆಗೊಳ್ಳುತ್ತೆ. ಮತ್ತೆ ಅಲ್ಲಿ ಗಿಡ ನಾಟಿ ಮಾಡುವಂತ ಒಂದು ಕಾರ್ಯಕ್ರಮ ಇದೆ, ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸಬೇಕು, ಮಕ್ಕಳು ಮತ್ತೆ ಗಣ್ಯರು ಅಂತ ಹೇಳಿ ಕೇಳ್ಕೊಳ್ತಾ ಸರ್ ಅವರು ಮಾಡಬೇಕು ಅಂತ ಹೇಳಿ ಸಹ ಶಿಕ್ಷಕರಲ್ಲಿ